ಇದನ್ನು ಕ್ವಶನ್ ಮಾಡಿ ಕೇಳಿದ್ರೆ ನಾವು ತಪ್ಪ? ನಾವು ನಮ್ಮವ್ರಿಗೆ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಿಮಗೆ ಕೋಪ. ಒಬ್ಬ ಈ ರೀತಿ ಫೇಮಸ್ ಆಗೋನೆ, ಅವನಿಗೋಸ್ಕರ ಅಭಿಮಾನಿಗಳು ಎಲ್ಲ ಥರದ ಕೆಲಸ ಕಾರ್ಯಗಳನ್ನ ಬಿಟ್ಟು ಬರ್ತಾರೆ ಅಂದಾಗ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಬೇಡಿ ದಯವಿಟ್ಟು. ಇಲ್ಲಿ ಸರ್ಕಾರ ಆಗಲಿ ಕಾನೂನಿಗೆ ಗೌರವ ಇದೆ, ಬಟ್ ಏನು ಸರ್ಕಾರ ರೆಗ್ಯುಲೇಷನ್ ರೂಲ್ಸ್ ತತ್ತಾ ಇದೆಯಲ್ಲ, ಇಲ್ಲಿ ನಮಗೆ ತಪ್ಪಾಗ್ತಾ ಇದೆ. ಇದನ್ನು ಕ್ವಶನ್ ಮಾಡಿ ಕೇಳಿದ್ರೆ ನಾವು ತಪ್ಪ? ನಾವು ನಮ್ಮವ್ರಿಗೆ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಿಮಗೆ ಕೋಪ. ಸರಿ, ಯಾರ ಹತ್ರ ಹೆಂಗೆ ಮಾತಾಡಬೇಕು ನೀವೇ ಹೇಳ್ಬಿಡಿ. ಇದೇ 2 ವರ್ಷಗಳ 3 ವರ್ಷಗಳ ಹಿಂದೆ ಆಶ್ವಾಸನೆ ಕೊಟ್ಟವರು ಇವತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ಈಗ ಸಮಯ ಇಲ್ಲ, ಅದು ಕಾನೂನು ಮೂಲಕ ಹೋಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಆ ಕಾನೂನ ಪಾಲನೆ ಮಾಡೋಕ್ಕೆ ನೀವು ಏನು ಮಾಡಿದ್ದೀರಾ? ಇದನ್ನು ಯಾರಿಗೂ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ನಮ್ಮ ನೋವು ತೋರ್ಕೊಳ್ಳೋಕ್ಕೆ ಒಂದು ದಾರಿ ಬೇಕು. ಉಗ್ರಗಾಮಿಗಳಲ್ಲ, ನಮ್ಮನ್ನು ಯಾಕೆ ಉಗ್ರಗಾಮಿಗಳ ಥರ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಮ್ಮ ಬೇಡಿಕೆ ಒಂದೇ, ನಿಮ್ಮ ಕೈಲಿ ನಮ್ಮ ಬಾಸ್ನ ರಿಲೀಸ್ ಮಾಡ್ಸೋಕ್ಕೆ ಆಗುತ್ತೋ ಆಗಲ್ವೋ? ಯಾಕಂದರೆ ಸಮಸ್ಯೆ ಬಂದಿರೋದು ನಿಮ್ಮಿಂದಾನೆ. ನಮ್ಮದು ಕೇಸ್ ಒಂದೇನೇ ಸ್ವಾಮಿ, ಇಷ್ಟು ಸುಪ್ರೀಂ ಕೋರ್ಟ್ವರೆಗೂ ತೊಗೊಂಡೋಗೋಕ್ಕೆ. ಸೊ ಪ್ರಚಾರಕ್ಕೆ 500 ರೂಪಾಯಿ ಕೊಡ್ತೀನಿ, ಒಂದಿನ ಬಾ ಅಂದರೆ ಬರಲಿಲ್ಲ. ಪ್ರಚಾರದ ಜೊತೆಗೆ ಕುಸ್ಕ, ಮಟನ್ನು, ಚಿಕನ್ ಪೀಸ್ ಹಾಕ್ತೀವಿ, 1 ಕ್ವಾರ್ಟ್ರ್ ಕೊಡ್ತೀವಿ ಅಂದ್ರೂ ಬರಲಿಲ್ಲ. ಏನು ಬಲ್ದಿಲ್ದಿರೋರು ಇವತ್ತು ಒಬ್ಬನಿಗೋಸ್ಕರ ನೀವೇ ಖರ್ಚು ಮಾಡಿಕೊಂಡು ನೀವೇ ಇಷ್ಟೆಲ್ಲ ಕೂತ್ಕೊಂಡು ಯಾಕೆ ರಾಜಕಾರಣಿಗಳಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದೀರಾ ಅಂತ ಮಾತಾಗ್ತಾ ಇದೆ. ಹೌದು, ನಮಗೆ ನೋವಾಗಿದೆ. ಯಾರು ಮಾಡಿಲ್ದಿರೋದು, ಯಾರು ನೋಡಿಲ್ದಿರುವ ಕೇಸ್ನ ನಮ್ಮ ಬಾಸ್ ಮಾಡೋರಾ? ಇಲ್ಲ ತಾನೆ? ಯಾಕೆ ನಮ್ಮ ಕೇಸ್ ಮಾತ್ರ, ಅದು ಸರ್ಕಾರದವರು ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ಗೆ ಒಬ್ಬನ್ನ ಅಪಾಯಿಂಟ್ ಮಾಡಿ ಬೇಲ್ನ ರದ್ದು ಮಾಡ್ತಾ ಇದ್ದೀರಾ? ಇದು ಯಾರ ಕೈವಾಡ? ಇದನ್ನು ಕೇಳಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತೀರಾ. ಯಾಕೆ? ನಾವು ಇಲ್ಲೇ ತಾನೇ ಹುಟ್ಟಿರೋದು, ಬೇರೆ ಎಲ್ಲಿಂದ ಹುಟ್ಟು ಬಂದಿದ್ದೀವ? ನಾನೊಬ್ಬ ಡಿ ಬಾಸ್ ಅಭಿಮಾನಿ ಅಲ್ಲ, ಆದರೆ ಡಿ ಬಾಸ್ ಅಭಿಮಾನಿ ಆಗಿದ್ದೀನಿ. ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತು. ಅದನ್ನು ನಿಮ್ಗೆ ಯಾಕೆ ಎಕ್ಸ್ಪ್ಲೋರ್ ಮಾಡಬೇಕು? ಸೋಷಿಯಲ್ ಮೀಡಿಯಲ್ಲಿ ಏನ್ರಿ ಇಂದು ಆ ಅಪ್ಪನ ಬಗ್ಗೆ ಅಷ್ಟು ಅವಹೇಳನಕಾರಿಯಾಗಿ ಹೇಳ್ತಾ ಇದ್ದೀರಾ? ಸರಿ, ಹೌದ್ರಿ, ಮಿರರ್ ಥರ ಇರೋದು ತಪ್ಪ, ಮಿರರ್ ಥರ ಬದುಕೋದು ತಪ್ಪ. ಹೌದ್ರಿ, ನಿಯತ್ತಾಗಿ ಪ್ರಾಂಪ್ಟಾಗಿ ದುಡ್ದಿದ್ದಾರೆ. ನಿಮಗೆ ನೋವಾ? ಯಾರು ತಲೆ ಹೊಡೆದಿದ್ದಾರಾ? ಯಾರ್ದಾರು ತಲೆ ಹಿಡ್ದಿದ್ದಾರಾ? ಜೊತೆಲಿರೋರು ಇವತ್ತಿಗೂ ಮೋಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಿದರ್ಶನ ಸಾಕ್ಷಿಗಳು ಸಿಗ್ತಾ ಇದೆ. ಬಟ್ ಬಾಯಲ್ಲಿ ಚೂರು ತಪ್ಪು ಮಾರುತ್ತೆ, ತಪ್ಪು ಮಾತಾಡುತ್ತೆ ಅನ್ನೋದಕ್ಕೆ ಇಷ್ಟೆಲ್ಲನಾ? ಆಮೇಲೆ ಅವರು ಯಾರಿಗೆ ಹೆಲ್ಪ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು ಅವ್ರು ಹೇಳ್ದಂಗೆ ನಾವು ಮಾಡಿಕೊಡ್ಬೇಕಾ? ಇದಕ್ಕೆ ಒಂದು ಮಾತು ಹೇಳ್ತೀನಿ. ಉಪೇಂದ್ರ ಅವ್ರು ಹೇಳೋರೆ, ಸುಳ್ಳು ಊರೆಲ್ಲ ಸುತ್ಕೊಂಬಂದ್ರೂ ಮನೆ ಒಳಗೆ ಬರೋಕ್ಕಾಗಲ್ಲ, ಹೊಸ್ಲಲ್ಲೇ ನಿಂತೋಗುತ್ತೆ ಅಂತ. ಎಷ್ಟು ದಿನ ಎಷ್ಟು ಸುಳ್ಳು ಸುತ್ತಾಡುತ್ತೆ ನಾವು ನೋಡ್ತೀವಿ. ಆದರೆ ನಮ್ಮದು ಒಂದೇ ಒಂದು ಕೋರಿಕೆ, ನಮ್ಮವ್ರಿಗೆ ಮಾತ್ರ, ನಮ್ಮ ಬಾಸ್ಗೆ ಮಾತ್ರ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರಿ? ಯಾಕೆ ಇವತ್ತರ ಬೇಜಾರಾಗಿ ಇವತ್ತು ವಿಡಿಯೋ ಮಾಡ್ತಾ ಇರೋದು?